ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೊಸೈಟಿಯ ಎಲ್ಲ ಸಿಬ್ಬಂದಿಗಳ ವೇತನ 15% ಹೆಚ್ಚಳ. ಮಹಾಂತೇಶ್ ಪಾಟೀಲ್ ಮಾಹಿತಿ. ಆರೋಗ್ಯ, ಶಿಕ್ಷಣ, ಸಮಾಜ ಸೇವೆ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯಸಭೆ ಮಾಜಿ ಸದಸ್ಯ, ಕೆಎಲ್ಇ ಸಂಸ್ಥೆಯ ಗೌರವ ಕಾರ್ಯಾಧ್ಯಕ್ಷ ಹಾಗೂ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಕುಶಲ ಮಾರ್ಗದರ್ಶನದಲ್ಲಿ ಹಾಗೂ ಸಂಸ್ಥೆಯ ನಿರ್ದೇಶಕಿಯಾದ ಡಾಕ್ಟರ್ ಪ್ರೀತಿ ಕೋರೆ ದೊಡ್ಡವಾಡ್ ಮತ್ತು ಆಮಂತ್ರಿತ ನಿರ್ದೇಶಕರು ಹಾಗೂ ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆ ಮಹಾಮಂಡಳದ ನಿರ್ದೇಶಕರಾಗಿರುವ ಅಮಿತ್ ಕೋರೆ ಇವರ ಮುಂದಾಳತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಕೋ-ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಎಲ್ಲ ಸಿಬ್ಬಂದಿಗಳಿಗೆ 15% ವೇತನ ಹೆಚ್ಚಳ ಹಾಗೂ ಸೇವಾ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್ ತಿಳಿಸಿದ್ದಾರೆ. ಪ್ರಭಾಕರ್ ಕೋರೆ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಮಹಿಳಾ ಸಿಬ್ಬಂದಿ 56, ಪುರುಷ ಸಿಬ್ಬಂದಿ 253, ಒಟ್ಟು 370 ಸಿಬ್ಬಂದಿ 15% ವೇತನ ಹೆಚ್ಚು ಮಾಡಲಾಗಿದೆ. ಏಳು ಜನ ಸಿಬ್ಬಂದಿ 4 ಲಕ್ಷದ ಪ್ರಯೋಜನ ಪಡೆದಿರುತ್ತಾರೆ. ಸಂಸ್ಥೆ 175 ಜನ ಸಿಬ್ಬಂದಿ ಮತ್ತು ಅವರ ಕುಟುಂಬಸ್ಥರ ಪ್ರಯೋಜನ ಪಡೆದಿದ್ದಾರೆ. ರೂಪಾಯಿ 25,000 ವೀರ ಆರೋಗ್ಯ ವಿಮೆ ಹಾಗೂ ಸಂಸ್ಥೆ ತನ್ನ ಟ್ರಸ್ಟ್ ಮೂಲಕ ಖಾಸಗಿ ಪಿಂಚಣಿಯನ್ನು ಪ್ರಾರಂಭಿಸುತ್ತಾರೆ. 35 ಜನ ಹೊಸ ಸಿಬ್ಬಂದಿ ಈಗಾಗಲೇ ಇವತ್ತಿನ ದಿವಸ ಮಹಾರಾಷ್ಟ್ರ ಮತ್ತು ಕರ್ನಾಟಕ 35 ಜನ ಸಿಬ್ಬಂದಿ ಇವತ್ತಿನ ನೇಮಕ ಮಾಡಿ ಒಂದು ಆಡಳಿತದ ವ್ಯವಸ್ಥೆ ಇವತ್ತಿನ ದಿವಸ ಮಾಡಿದ್ದೀವಿ. ಹಾವೇರಿ, ಶಿವಮೊಗ್ಗ, ರಾಣೆಬೆನ್ನೂರು, ಬೆಂಗಳೂರಿನಿಂದ ಮಹಾರಾಷ್ಟ್ರ, ಇಚ್ಛಾಕರ್ಜಿ, ಕೊಲ್ಹಾಪುರ, ಸಾಂಗ್ಲಿ, ಹಾಗಾಗಿ ಈ ಭಾಗದ ಎಲ್ಲ ಜನರಿಗೆ ಅನುಕೂಲಗೊಂಡ ಇವತ್ತಿನ ದಿವಸ ಇದು ಮಾಡಿದ್ದೀವಿ. ಅವರು ಮಂಗಳವಾರ ದಿನಾಂಕ 23ರಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಪಟ್ಟಣದ ಸೊಸೈಟಿಯ ಆಡಳಿತ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಈಗಾಗಲೇ ಇವತ್ತಿನ ದಿವಸ ಮಹಾರಾಷ್ಟ್ರ ಮತ್ತು ಕರ್ನಾಟಕ 35 ಜನ ಸಿಬ್ಬಂದಿ ಇವತ್ತಿನ ನೇಮಕ ಮಾಡಿ ಇವತ್ತು ಅವರು ಆಡಳಿತದ ವ್ಯವಸ್ಥೆ ಇವತ್ತಿನ ದಿವಸ ಮಾಡಿದ್ದೀವಿ. ಹಾವೇರಿ, ಶಿವಮೊಗ್ಗ, ರಾಣೆಬೆನ್ನೂರು, ಬೆಂಗಳೂರು, ಅಲ್ಲಿಂದ ಮಹಾರಾಷ್ಟ್ರ, ಇಚ್ಛಾಕರ್ಜಿ, ಕೊಲ್ಹಾಪುರ, ಸಾಂಗ್ಲಿ, ಹಾಗಾಗಿ ಈ ಭಾಗದ ಎಲ್ಲ ಜನರಿಗೆ ಅನುಕೂಲಗೊಂಡ ಇವತ್ತಿನ ದಿವಸ ಇದು ಮಾಡಿದ್ವಿ. ಆರ್ಥಿಕ ವರ್ಷ 2025-26ರ ಕೊನೆಗೆ 11,11,331 ಸದಸ್ಯರನ್ನು ಹೊಂದಿ ರೂಪಾಯಿ 4.64 ಕೋಟಿ ಶೇರ್ ಬಂಡವಾಳ, ರೂಪಾಯಿ 167.02 ಕೋಟಿ ಕಾಯ್ದಿಟ್ಟ ಮತ್ತು ಇತರ ನಿಧಿಗಳು, ರೂಪಾಯಿ 1,638 ಕೋಟಿ ಠೇವು ಸಂಗ್ರಹಿಸಿ 1,202.02 ಕೋಟಿ ರೂಪಾಯಿ ಸಾಲ ವಿತರಿಸಿ, ರೂಪಾಯಿ 572.85 ಕೋಟಿ ವಾಣಿಜ್ಯ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಗುಂತಾವಣೆಗಳು ಮತ್ತು ರೂಪಾಯಿ 146.55 ಕೋಟಿ ಶಿಲ್ಕು ಹೊಂದಿರುತ್ತದೆ ಮತ್ತು ರೂಪಾಯಿ 1,809.67 ಕೋಟಿಗಳಷ್ಟು ದುಡಿಯುವ ಬಂಡವಾಳ, ರೂಪಾಯಿ 23,248.92 ಕೋಟಿ ವಾರ್ಷಿಕ ವಹಿವಾಟ ಮಾಡಿ ರೂಪಾಯಿ 27.37 ಕೋಟಿ ಲಾಭ ಗಳಿಸಿರುತ್ತದೆ. ಸಂಸ್ಥೆಯು ಒಟ್ಟು 61 ಶಾಖೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು, ಜಾಗತಿಕವಾಗಿ ಯುದ್ಧದ ಕಾರ್ಮೋಡದಿಂದ ದೇಶದ ಆರ್ಥಿಕತೆಯ ಮೇಲೆ ಬೀರಿರುವ ಪರಿಣಾಮಗಳದಿಂದ ಸಿಬ್ಬಂದಿಗಳ ಮೇಲಾಗುವ ಪರಿಣಾಮ ಮನಗೊಂಡ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಪ್ರಭಾಕರಣ್ಣ ಕೋರೆಯವರು ಪದ್ಮಶ್ರೀ ಪ್ರಶಸ್ತಿ ಪಡೆಯುವ ಶುಭ ಸಂದರ್ಭದಲ್ಲಿ
ಸಿಬ್ಬಂದಿಗಳ ವೇತನವನ್ನು 15% ಹೆಚ್ಚಿಸಲು ಆದೇಶಿಸಿರುತ್ತಾರೆ. ಅದರಂತೆ ಸಿಬ್ಬಂದಿಗಳ ವೇತನವನ್ನು ಹೆಚ್ಚಿಸಲಾಗಿದೆ ಎಂದರು. ಒಟ್ಟು 370 ಸಿಬ್ಬಂದಿ 15% ವೇತನ ಹೆಚ್ಚು ಮಾಡಲಾಗಿದೆ. ವ್ಯವಸ್ಥಾಪಕ ನಿರ್ದೇಶಕ DS ಕರೋಶಿ ಮಾತನಾಡಿ, ನಮ್ಮ ಸೊಸೈಟಿಯಲ್ಲಿ 56 ಮಹಿಳಾ ಸಿಬ್ಬಂದಿ, 253 ಪುರುಷ ಸಿಬ್ಬಂದಿ ಹಾಗೂ 71 ಜನ ಪಿಗ್ಗಿ ಸಂಗ್ರಹಕರು, ಹೀಗೆ ಒಟ್ಟು 380 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಿಬ್ಬಂದಿಗಳಿಗೆ 3 ಲಕ್ಷದವರೆಗೆ ಆರೋಗ್ಯ ವಿಮೆ, ಪ್ರತಿ ಸಿಬ್ಬಂದಿಯ ವಾರ್ಷಿಕ ವೇತನದ 5 ಪಟ್ಟರಷ್ಟು ಸಾಮಾನ್ಯ ವಿಮೆ, ಗ್ರಾಚ್ಯುಟಿ, ಭಾರತ ಸರ್ಕಾರದ ಭವಿಷ್ಯ ನಿಧಿ, ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜಗಾರ ಯೋಜನೆಯಡಿ ಸಂಸ್ಥೆಯ 7 ಸಿಬ್ಬಂದಿಗಳಿಗೆ ತಲಾ ರೂಪಾಯಿ 7,500ರಂತೆ ಹೊಸದಾಗಿ ನೇಮಕವಾದ ಸಿಬ್ಬಂದಿಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. 380 ಎಂಪ್ಲಾಯಿ ಒಳಗೆ 56 ಲೇಡೀಸ್ ಅದ, ಆಮೇಲೆ 253 ಸಿಬ್ಬಂದಿಗಳು ಪುರುಷರು, ಅದರಲ್ಲಿ 71 ಜನ ನಾವೇನು ಮಾಡಿದ್ವಿ ಪಿಗ್ಗಿ ಕಲೆಕ್ಟರ್ಸ್ ಅದ. ಹೀಗಾಗಿ ಟೋಟಲ್ 380 ಕುಟುಂಬಗಳಿಗೆ ನಮ್ಮಲ್ಲಿ ಸಂಸ್ಥೆಯಿಂದ ಅನ್ನವನ್ನು ಹಾಕ್ತಾ ಇದೆ. 380 ಕುಟುಂಬಗಳನ್ನು ಈ ಸಂಸ್ಥೆ ಬೆಳೆಸ್ತಾ ಇದೆ. ಆಲ್ ಓವರ್ ಕರ್ನಾಟಕ ಮತ್ತು ಈ ಸದ್ಯ ಮಹಾರಾಷ್ಟ್ರದಲ್ಲಿ ಸಹಿತ ಎಂಟರ್ ಆಗಿದ್ದೀವಿ. ಇದ್ರ ಜೊತೆಗೆ ಸಂಸ್ಥೆಯ ಆರ್ಥಿಕ ಸ್ಥಿತಿಯನ್ನು ಸಹಿತ ನಮ್ಮದು ಈಗಾಗಲೇ ಹೇಳಲಿಕ್ಕೆ ಈಗಾಗಲೇ 1202 ಕೋಟಿ ರೂಪಾಯಿ ಸಾಲ ಕೊಟ್ಟು ನಾವು 1400 ಟೋಟಲು 16,000 1438 ಕೋಟಿ ರೂಪಾಯಿ ನಾವು ಡಿಪಾಸಿಟನ್ನು ಸಂಗ್ರಹ ಮಾಡಿ ಈಗಾಗಲೇ ಲಾಭವನ್ನು ಸಹಿತ ನಾವು ಈಗಾಗಲೇ ಡಿಕ್ಲೇರ್ ಮಾಡಿದ್ದೀವಿ. 27,027.37 ಕೋಟಿ ರೂಪಾಯಿನ ನಿವ್ವಳ ಲಾಭವನ್ನು ಗಳಿಸಿದ್ದೀವಿ. ಈಗಾಗಲೇ ಸಂಸ್ಥೆ ಅತ್ಯಂತ ಸುಸಜ್ಜಿತವಾಗಿ ನಡೆಯುತ್ತೆ. ಅದ್ರ ಜೊತೆಗೆ ಎಂಪ್ಲಾಯಿಗಳಿಗೆ ಯಾವ್ಯಾವ ಫೆಸಿಲಿಟಿ, ಆರೋಗ್ಯ ವಿಮೆ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ಜೊತೆಗೆ ಬೋನಸ್ ಮತ್ತು ಎಕ್ಸಿಡೇಷಿ ಆಗಿರ್ಬೋದು. ಅದರ ಆಮೇಲೆ ಮತ್ತೊಂದು ನಮ್ಮಲ್ಲಿ ವಿಶೇಷವಾದಂಥದ್ದಂದರೆ ಭವಿಷ್ಯ ನಿಧಿ ಇಲಾಖೆ ವತಿಯಿಂದ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜಗಾರ ಯೋಜನೆಯಲ್ಲಿ ನಮ್ಮ ಸಂಸ್ಥೆ ವತಿಯಿಂದ 7 ಜನ ಸಿಬ್ಬಂದಿಗೆ ಕೇಂದ್ರ ಸರ್ಕಾರವು ಈಗ 15,000 ರೂಪಾಯಿ, ಅವ್ರಿಗೆ ವರ್ಷಕ್ಕೆ 15,000 ರೂಪಾಯಿ, ಸಂಸ್ಥೆಗೆ 15,000 ಮತ್ತು ಅವ್ರಿಗೆ 15,000, ಅಂದರೆ ಟೋಟಲಿ ಒಬ್ಬ ಎಂಪ್ಲಾಯಿಗೆ 30,000 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ. ಅಂಥವೇ ನಮ್ಮಲ್ಲಿ 7 ಜನ ಸಿಬ್ಬಂದಿಗಳು ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜಗಾರ ಯೋಜನೆಯಲ್ಲಿ ಸೆಲೆಕ್ಟ್ ಆಗಿದೆ. ಅಂಥ ಸಂಸ್ಥೆಯಲ್ಲಿ ನಮ್ಮಲ್ಲಿ ಸಂಸ್ಥೆಗಳು ಸಹಿತ ಅದು ಒಂದು ಉಪಯೋಗ ಆಗ್ತಾ ಇದೆ. ಅದರ ಜೊತೆಗೆ ಸಂಸ್ಥೆಗೆ 25,000 ತನಕ ಬಿಕೇರ್ ಇನ್ಶೂರೆನ್ಸ್ ಇದೆ ಎಂಪ್ಲಾಯಿಗೆ. ಅದರ ಜೊತೆಗೆ ನಮ್ಮ ಸಂಸ್ಥೆಯ 35 ಜನ ಈಗ ಸಿಬ್ಬಂದಿಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇವತ್ತು ಉದ್ಯೋಗವನ್ನು ಕೊಟ್ಟಿದ್ದೀವಿ. ಅದು 35 ಜನ ಹಿಡಿದ್ರೆ ನಮ್ಮ ಸಂಸ್ಥೆಯಲ್ಲಿ 400 ಮೇಲ್ಪಟ್ಟ ಎಂಪ್ಲಾಯಿ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾರೆ ಇವತ್ತಿನಿಂದ. ಅದಕ್ಕೆ ಈ ಒಂದು ಸಂಸ್ಥೆ ಸುಸಜ್ಜಿತವಾಗಿ ನೀಡಲಿಕ್ಕೆ ಹಾಗೂ ನೌಕರರಿಗೆ ವ್ಯವಸ್ಥಿತವಾಗಿ ಫೆಸಿಲಿಟಿ ಕೊಡಲಿಕ್ಕೆ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಒಂದು ಮಾರ್ಗದರ್ಶನ ಹಾಗೂ ಅವರ ಮುಂದಾಲೋಚನೆ ಹಾಗೂ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು ಹಾಗೂ ನಿರ್ದೇಶಕಿಯಾದಂಥ ಡಾಕ್ಟರ್ ಪ್ರೀತಿ ದೊಡ್ಡವಾಡ ಆಗಿರ್ಬೋದು, ಇವರೆಲ್ಲರೂ ಅಮಿತಣ್ಣ ಕೋರೆ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಕೋರೆ ಅವರಾಗಿರ್ಬೋದು, ಇವರೆಲ್ಲರೂ ಸೇರಿ ಈ ಸಂಸ್ಥೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ, ಸುಸಜ್ಜಿತವಾಗಿ, ಪ್ರಾಮಾಣಿಕವಾಗಿ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಈ ಸಂಸ್ಥೆ ನೌಕರಸ್ಥರಿಗೆ ಅತ್ಯಂತ ವ್ಯವಸ್ಥಿತವಾಗಿ ಸೇವೆ ಫೆಸಿಲಿಟಿಯನ್ನು ಕೊಡ್ತಾ ಇರೋದ್ರಿಂದ, ಸೌಲಭ್ಯವನ್ನು ಕೊಡ್ತಾ ಇರೋದ್ರಿಂದ ಈ ನೌಕರರ ಸೇವಾ ಭದ್ರತೆ ಹಾಗೂ ಆರ್ಥಿಕ ಭದ್ರತೆಯನ್ನು ಸಹಿತ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ನೌಕರರ ಪರವಾಗಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ಹಾಗೂ ಸಂಸ್ಥಾಪಕರಾದಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿ ಈ ಒಂದು ಪತ್ರಿಕಾಗೋಷ್ಠಿಗೆ ಈ ವೇಳೆ ಚಿದಾನಂದ್ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ಸೊಸೈಟಿಯ ಉಪಾಧ್ಯಕ್ಷರಾದ ಸಿದಗೌಡ ಮಗದುಮ್ಮ, ನಿರ್ದೇಶಕರಾದ ಅಣ್ಣಾಸಾಹೇಬ್ ಸಂಕೇಶ್ವರಿ, ಪಿಂಟು ಹೀರೆಕುರಬರ್, ಬಸನಗೌಡ ಆಸಂಗಿ, ಡಾಕ್ಟರ್ ಸುಕುಮಾರ್ ಚೌಗಲೆ, ಅಮಿತ್ ಜಾಧವ್, ಪ್ರಫುಲ್ ಶೆಟ್ಟಿ, ಅಶೋಕ್ ಚೌಗಲ, ಅನಿಲ್ ಪಾಟೀಲ್, ವಿವೇಕಾನಂದ್ ಕಮತೆ, ಶ್ರೀಕಾಂತ್ ಉಮರಾಣೆ, ಶೋಭಾ ಜಕಾತೆ, ಶೈಲಾಜಾ ಪಾಟೀಲ್, ಪಾರ್ವತಿ ಧರನಾಯ್ಕ್, ಜಯಶ್ರೀ ಮೇದಾರ್ ಉಪಸ್ಥಿತರಿದ್ದರು. ವ್ಯವಸ್ಥಾಪಕ ನಿರ್ದೇಶಕರಾದ DS ಕರೋಶಿ ಸ್ವಾಗತಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕಲಿಯಿಂದ ರಾಜು ಧೊಂಗಡಿ.